ಯಾವ ಕಡೆ ಹೋಗ್ಬೇಕು ಸರ್? ನೀನು ಹೋಗು, ನಾನು ಹೇಳ್ತೀನಿ. ಇಲ್ಲೇ ಮುಂದೆ ಹೋಗಿ ಅಲ್ಲಿ ಬಲಕ್ಕೆ ತಿರ್ಕೊ. ಈಗ 3ನೇ ಕ್ರಾಸಲ್ಲಿ ಎಡಕ್ಕೆ ತಗೋ. ಹಾಗೆ ಅಲ್ಲಿ 4ನೇ ಮನೆ ಹತ್ರ ಹೋಗು. ಅದು ದತ್ತ ಅನ್ನೋರ್ ಮನೆ. ನಮ್ಮನೆಗೆ ಏನು ವಿಷಯ? ನೀನು ಹೋಗು, ಹೇಳ್ತೀನಿ. ಈಗ ನಿನ್ನ ಡ್ಯೂಟಿ ಮುಗೀತು, ಬಾ ಒಳಗೆ. ಬಾ. ತುಳಸಿ ಮಾವ ಇಲ್ಲಮ್ಮ, ಇರಲಿ ಬಿಡಮ್ಮ, ಇರಲಿ. ಮಾವ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಮ್ಮ, ಪುಟಿ ನಿಧಾನ ಬಾ ಪುಟಿ. ಈಗ ನಿಂಗೆ 5 ತಿಂಗಳು ತುಂಬಿದೆ. ನೀವಿಬ್ರು ನೋಡಿದ ಖುಷಿಲಿ ಓಡ್ ಬಂದ್ಬಿಟ್ಟೆ. ಅಪ್ಪ, ಇದು ಬೇರೆ. ಹೇಗಿದ್ಯಪ್ಪ ಪ್ರಸಾದ್? ನಾನು ಆರಾಮತ್ತೆ. ಅಮ್ಮ ಕಾಫಿ ತರ್ತೀನಿ ರೀ. ಬೇಡ ಪುಟಿ, ಈಗ ನಾವೊಂದು ವಿಷಯ ಹೇಳಕ್ ಬಂದಿದ್ದೀವಿ. ಅರೆ ಕೂತ್ಕೋ. ಅಲ್ಲ, ಇದೆಲ್ಲ ಯಾತಕ್ಕೆ? ಏನು ವಿಶೇಷ? ನಮ್ಮ ಸಂಧ್ಯಾ ಸೀಮಂತನ ನಮ್ಮನೇಲೇ ಮಾಡೋಣ ಅಂತ ಕರೆಯೋಕೆ ಬಂದಿದ್ದೀವಿ. ಗೊತ್ತಿತ್ತು ನನಗೆ ನೀವು ನನ್ನ ಕೈ ಬಿಡಲ್ಲ ಅಂತ. ಏಯ್, ನಿನಗೇನು ಬುದ್ಧಿ ಇದೆಯಾ? ಆ ಮನೆಲ್ಲ ಅವಮಾನ ಮಾಡಿ ಕಳ್ಸಿದಾರೆ, ಇಲ್ಲಿ ಬಂದು ಕರೆದಿದ ತಕ್ಷಣ ಅಲ್ಕಿಸಿದ್ಯಲ್ಲ. ನಮ್ಗೇನು ಸ್ವಾಭಿಮಾನ ಇಲ್ಲ ಅನ್ಕೊಂಡ್ರಾ? ಸಮತ್, ಹಾಗೆಲ್ಲ ಹೇಳ್ಬೇಡ. ನಿನಗೆ ನಮ್ಮನೆ ಪರಿಸ್ಥಿತಿ ಗೊತ್ತಲ್ಲ. ನೋಡಿ, ನೀವೇನು ಹೇಳಿದ್ರು ಅಷ್ಟೇನೆ. ನಾನಂತೂ ನನ್ನ ತಂಗಿ ಸೀಮಂತನ ಆ ಮನೇಲಿ ಮಾಡಕ್ಕೆ ಒಪ್ಪಲ್ಲ. ಅಲ್ಲೊಂದು ಮಾತಾಡ್ತೀರಾ, ಇಲ್ಲೊಂದು ಮಾತಾಡ್ತೀರಾ. ಆ ಮನೇಲಂತೂ ಒಳ್ಳೆ ಹುಚ್ಚರು ಸಂತೆ. ಸಮಸ್ತ್ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊ. ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊ ಮೊದಲು. ತಾತ, ಅವ್ರ ಮನೇಲಿ ನಂಗೆ ಎಷ್ಟು ಅವಮಾನ ಮಾಡ್ತಾರೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅವ್ರು ಹಚ್ಚೋ ಬೆಂಕಿ ನನ್ನ ಮನ್ಸಲ್ಲಿ ಯಾವಾಗಲೂ ದಗ ದಗ ಅಂತ ಉರಿತಾನೆ ಇರುತ್ತೆ. ಆಗ್ಲೂ ಹಲ್ಕಿಸಿತಾ, ಅದಕ್ಕೂ ಒಪ್ಕೊಬಿಡ್ಬೇಕು ಅಲ್ವಾ? ನಾವಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ರಾ? ಸೀಮಂತನ ನಿಲ್ಲಿಸ್ಬಿಡ್ತೀನಿ ಅಂತ ಪೋಸ್ ಕೊಟ್ಟೆ, ಏನಾಯ್ತು ನೋಡಿದ್ಯಾ? ಛೇ, ನಾನು ಎಲ್ಲ ಒಂದು ರೇಂಜ್ಗೆ ಸೆಟ್ಲ್ ಮಾಡಿದ್ದೆ. ಆ ಪೂರ್ಣಿಗೆ ಕಣ್ಣೀರು ಹಾಕಿ ಅಭಿನ ಕನ್ವಿನ್ಸ್ ಮಾಡಿಬಿಟ್ಲು. ಗೊತ್ತಾಯ್ತಾ, ಈ ಮನೇಲಿ ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋದಷ್ಟು ಸುಲಭ ಅಲ್ಲ ಅಂತ.
ನಿನ್ನ ಗಂಡನ್ನ ಎತ್ಕಟ್ಟಿ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡ್ರೆ ಅದಾಗಲ್ಲ. ನಿನ್ನ ಗಂಡ ನಿನ್ನ ಕಂಟ್ರೋಲ್ ತಪ್ಪಿ ಜಾರ್ದಾಗೆಲ್ಲ ನೀನು ಅಲ್ಲೇ ಸರಿ ಮಾಡಬೇಕು. ಅಂದರೆ ನೀನು ಇಷ್ಟು ಕಷ್ಟಪಟ್ಟು ನಿನ್ನ ಗಂಡನ ತಲೆ ತಿರುಗಿಸಿದ್ರು ಏನು ಪ್ರಯೋಜನ ಆಯ್ತು ಹೇಳು? ನಿನ್ನ ಗಂಡ ನಿನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ಈಗಲಾದರೂ ಅರ್ಥ ಆಗಿರ್ಬೇಕಲ್ವಾ? ಹಾಗೇನಿಲ್ಲ, ಅವ್ನು ನನ್ನ ಮಾತು ಕೇಳ್ತಾನೆ. ಹೌದು, ಆದರೆ ಬೇರೆಯವ್ರ ಮಾತನ್ನು ನಿನ್ನ ಮಾತಿಗಿಂತ ಜಾಸ್ತಿ ಕೇಳ್ತಾರೆ. ಈ ಸೀಮಂತ ಆಗಲ್ಲ ಅಂತಿದ್ದೆ, ಈಗ ಆಗ್ತಿದೆಯಲ್ಲ, ಏನು ಮಾಡ್ತೀಯ? ಇಲ್ಲ, ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು. ಇಷ್ಟಾದ ಮೇಲೆ ನಿನ್ನ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಈ ಮನೆಯಲ್ಲಿ ಭಾವ ನಿರ್ಧಾರ ಮಾಡಿದ್ದೇ ತಡೆಯೋದು ಕಷ್ಟ. ಅಂಥದ್ರಲ್ಲಿ ಅಭಿ ಇಬ್ಬರು ಒಪ್ಕೊಂಡಿದ್ದಾರೆ ಅಂದಮೇಲೆ ಈ ಸೀಮಂತ ನಡೆಯುತ್ತೆ. ಅತ್ತೆ, ಆ ಬಿಕಾರಿ ಸಂಧ್ಯಾ ನಮ್ಮನೆಯಲ್ಲೇ ಸೀಮಂತ ಮಾಡ್ಕೊತಿದ್ದಾಳೆ ಅಂದರೆ ಅವಳು ಯಾವುದೇ ಕಾರಣಕ್ಕೂ ಈ ಸೀಮಂತನ ಮರಿಬಾರ್ದು ಅಂತ ಗಿಫ್ಟ್ ಕೊಡ್ತೀನಿ. ಏನು ಮಾಡ್ತೀಯಾ? ಯೋಚನೆ ಮಾಡ್ತಿದ್ದೀನಿ ಅತ್ತೆ. ಇದು ನೀವು ನನಗೆ ಕೊಟ್ಟಿರೋ ಟಾಸ್ಕ್ ಅಂದ್ಕೊಳ್ಳಿ. ಆ ಸೀಮಂತದ ದಿನ ಬರೀ ಆ ಸಂಧ್ಯಾಗೆ ಮಾತ್ರ ಅಲ್ಲ, ಪೂರ್ತಿ ಫ್ಯಾಮಿಲಿನೇ ಅವಮಾನ ಅನುಭವಿಸ್ಬೇಕು. ಮುಂದೆ ಅವ್ರು ಯಾರು ತಲೆ ಎತ್ತಿ ನಡೆಯೋಕ್ಕೂ ಆಗಬಾರ್ದು. ಹಾಗೆ ಮಾಡ್ತೀನಿ. ಸುಮ್ಮನೆ ನನ್ನ ಮುಂದೆ ಬಡಾಯಿ ಕೊಚ್ಕೋಬೇಡ. ಫಸ್ಟ್ ಆಫ್ ಆಲ್ ಆ ಸಂಧ್ಯಾಗೆ ಅವಮಾನಗಳು ತಾಗೋದೇ ಇಲ್ಲ. ಅದೊಂಥರ ಎಮ್ಮೆ ಚರ್ಮ ಇದ್ದ ಹಾಗೆ. ಇನ್ನು ಆ ಮನೆಯವರಿಗೆ ಅವಮಾನ ಮಾಡಬೇಕು ಅಂದರೆ ಆ ಮುದುಕಪ್ಪ ಇದ್ದಾನಲ್ಲ, ಆ ಮುದುಕಪ್ಪ ಸುಮ್ಮನಿರ್ತಾನ? ಸುಮ್ಮನಿರಲೇಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ, ನೋಡ್ತೀರಿ ಅತ್ತೆ. ಈ ವಿಷಯದಲ್ಲಿ ನೀವು ಸುಮ್ಮನೆ ಆದರೂ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಆ ಪೂರ್ಣಿ ನನ್ನ ಗಂಡನ ಮನಸ್ಸು ಬದಲಾಯಿಸಿ ಇದಕ್ಕೆ ಒಪ್ಕೊಳ್ಳೋ ಹಾಗೆ ಮಾಡಿದ್ಲಲ್ಲ, ಈ ಸೀಮಂತ ನಡೆಯೋಕ್ಕೆ ಯಾಕಾದರೂ ಒತ್ತಾಯ ಮಾಡಿದ್ನೋ ಅಂತ ಅವಳು ಕಣ್ಣೀರು ಹಾಕಬೇಕು. ಹಾಗೆ ಮಾಡ್ತೀನಿ. ತುಂಬ ಜೋಶಲ್ಲಿದೆಯಾ, ನೋಡೋಣ ಏನು ಮಾಡ್ತೀಯಾ ಅಂತ. ಗುಡ್ ಲಕ್. ನೀನು ಬಂದ ಮೇಲೆ ನನ್ನ ಕೆಲಸ ಕಮ್ಮಿ ಆಗಿರೋದಂತೂ ನಿಜ. ನಿಮ್ಮಿಂದ ನನ್ನ ಜೀವನನೇ ಬದಲಾಗೋಯ್ತು, ನನ್ನ ನೆಮ್ಮದಿನೂ ಹಾಳಾಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಿಂದಾಗಿ ನಮ್ಮಮ್ಮ ನನ್ನಿಂದ ದೂರ ಆದ್ಲು. ನಮ್ಮಮ್ಮ ಕಳೆದೋದ್ಲು. ಮುಗೀತಾ? ಸಮಾಧಾನ ಆಯ್ತಾ ನಿನಗೆ? ಮಾಧವ, ಅವನು ಹೇಳಿದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಯೋಚನೆನೇ ಮಾಡದೆ ಮಾತಾಡ್ತಾನೆ ಅವನು. ಇಲ್ಲ ದತ್ತ, ಒಂದು ರೀತಿಯಲ್ಲಿ ಅವನು ಹೇಳ್ತಿರೋದು ಸರಿನೇ ಅಲ್ವಾ? ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವನ ಜೀವನ ಹೀಗಾಗೋದಕ್ಕೆ ನಾನೇ ಕಾರಣ ಅನಿಸುತ್ತೆ. ಕ್ಷಮಿಸಪ್ಪ. ನೀನು ಯಾಕೆ ಇವನ ಹತ್ರ ಕ್ಷಮೆ ಕೇಳ್ತೀಯ? ನೀನು ಏನು ಮಾಡಿದ್ದೀಯ ಅವನಿಗೆ ಅಂತ? ಪರವಾಗಿಲ್ಲ ದತ್ತ, ಅವನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂದರೆ ನನಗೆ ಕ್ಷಮೆ ಕೇಳೋದ್ರಲ್ಲಿ ಯಾವ ಅದಕ್ಕೆ ಏನೋ ಅಂದ್ಬಿಟ್ಟೆ. ಆದರೂ ನಿಮ್ಮ ಮಗ ಅಂದಿದ್ದು ಸರಿನಾ? ಇದನ್ನೆಲ್ಲ ಅವನಿಗೆ ಹೇಳಬೇಕಿತ್ತು. ಆ ಮನೇಲಿ ನನ್ನ ಡ್ರೈವರ್ ಅಲ್ವಾ, ಅದಕ್ಕೆ ಸಹಿಸ್ಕೊಂಡಿದ್ದೆ. ಈ ಮನೇಲಿ ಸಮರ್ಥ ಆದೆ ನೋಡಿ, ಅದಕ್ಕೆ ಕೋಪ ಬಂತು ಅಂದ್ಬಿಟ್ಟೆ.
ಕೋಪ ಕಡಿಮೆ ಆಗಿದ್ರೆ ಈಗಲಾದರೂ ನಿನ್ನ ಹತ್ರ ಕೇಳ್ಕೊಬೋದಾ? ನಿನ್ನ ತಂಗಿನ ಸೀಮಂತಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಬರ್ತೀಯಾ? ಅದಂತೂ ಸಾಧ್ಯ ಇಲ್ಲ. ಇವಳು ಕುಣಿಯೋದಕ್ಕೆಲ್ಲ ನೀವು ಸೊಪ್ಪು ಹಾಕ್ಬಿಡಿ. ಮುಂದೆ ನಿಮಗೂ ಪಾಠ ಕಲ್ಸೋಳೆ ಇವಳು. ಅಣ್ಣ, ಅಪ್ಪನ ಮನಸ್ಸಲ್ಲಿ ನನ್ನ ಬಗ್ಗೆ ಕೆಟ್ಟದ್ದು ಬಿತ್ಬೇಡ. ಪಾಪ ಎಷ್ಟು ಪ್ರೀತಿಯಿಂದ ನನ್ನ ಕರಿಯಕ್ಕೆ ಬಂದಿದ್ದಾರೆ. ಏನಾದರೂ ಮಾಡ್ಕೋ, ನನಗಿದು ಇಷ್ಟ ಇಲ್ಲ. ನನ್ನ ಇಷ್ಟ ಮೀರಿ ನೀವು ಸೀಮಂತ ಮಾಡೋದೇ ಆದರೆ ನಾನು ಬರಲ್ಲ. ಏನಾದರೂ ಮಾಡ್ಕೊಡಿ. ಪಾಪು, ನೀನಿಲ್ದೆ ಸೀಮಂತ ಹೇಗೋ ಆಗುತ್ತೆ? ಯಾಕೆ? ಇನ್ನೊಂದು ಹೊಸ ಅವಮಾನ ನೋಡಕ್ಕ? ಇಲ್ಲ ಸಮರ್, ಹಾಗೆಲ್ಲ ಏನೂ ಆಗಲ್ಲ. ದತ್ತ, ನೀವಾದರೂ ಹೇಳಿ. ಅಲ್ಲ ಮಾಧವ, ಇವಳು ಸೀಮಂತ ನಿಮ್ಮ ಮನೇಲಿ ಯಾಕೆ? ನೀವಿಬ್ರು ಯಾಕೆ ಇನ್ನೊಂದು ಹೊಸ ಸಮಸ್ಯೆ ತಂದುಕೋತೀರಿ? ಎಲ್ಲರೂ ಸೇರಿ ಈ ಮನೇಲೆ ಮಾಡಿದ್ರೆ ಆಯ್ತಪ್ಪ. ಇಲ್ಲ ದತ್ತ, ಅವಳು ಆಸೆ ಪಟ್ಟಿದ್ದಾಳೆ. ನಮ್ಮ ಮನೆಯಲ್ಲೂ ಒಂದು ಸೀಮಂತ ಅಂತ ಆದರೆ ನಮ್ಮ ಪೂರ್ಣಿಗೂ ಅವಿಗೂ ಮಗು ಆಗ್ಬೋದು ಅನ್ನೋ ಆಸೆ. ಇದರಲ್ಲಿ ನಮ್ಮ ಸ್ವಾರ್ಥನೂ ಇದೆ. ಶುಭ ಕಾರ್ಯಕ್ಕೆ ಬೇಡ ಅನ್ಬೇಡಿ ದಯವಿಟ್ಟು. ಏನಾದ್ರು ಮಾಡಿಕೊಡ್ರಪ್ಪ. ಮಾವ, ಈಗ ನಿಮ್ಮ ಮೊಮ್ಮಗನಿಗೆ ನೀವೇ ಹೇಳಬೇಕು. ನಾನು ಬರಲ್ಲ ಅಂದರೆ ಬರಲ್ಲ. ನನಗವತ್ತು ಕೆಲಸ ಇದೆ. ಏನು ಕೆಲಸನೋ ನನಗೆ ಹೇಳಲೇ ಇಲ್ಲ. ಇನ್ನೇನು ಕೆಲಸ? ಇವ್ರ ಮನೇಲಿ ಡ್ರೈವರ್ ಕೆಲಸ. ಪ್ರಸಾದ್, ನಿಮ್ಗೆ ಒಪ್ಪಿಗೆ ಅಲ್ವಾ? ಅತ್ತೆ, ನನಗಂತೂ ಇವಳು ಸೀಮಂತ ಮಾಡೋದು ಇಷ್ಟನೇ ಇಲ್ಲ. ಆದರೆ ನೀವೆಲ್ಲರೂ ಸೇರಿ ತೀರ್ಮಾನ ತಗೊಂಡಿದ್ದೀರಾ ಅಂದರೆ ನಾನೇನು ಹೇಳಿ? ಸರಿ, ಹಾಗಾದರೆ ನನ್ನ ಮಗಳ ಸೀಮಂತನ ಎಲ್ಲರೂ ಸೇರಿ ಖುಷಿ ಖುಷಿಯಾಗಿ ನಮ್ಮ ಮನೇಲಿ ಮಾಡೋಣ. ನಾಳೆ ಸೀಮಂತಕ್ಕೆಲ್ಲ ರೆಡಿ ಆಗಬೇಕು. ಅದಕ್ಕೆ ಸೀಮಂತಕ್ಕೆ ಏನೇನು ಬೇಕು ಹೇಳಿ, ಎಲ್ಲ ನಾನೇ ತರಿಸ್ತೀನಿ. ಡೆಕೋರೇಷನ್ ಮಾಡಿ ಚೆನ್ನಾಗಿ ಸೀಮಂತ ಮಾಡೋಣ. ಎಸ್, ನಾನು ರೆಡಿ. ನಾನು ಆಗಲೇ ಡೆಕೋರೇಷನ್ ಡಿಸೈನ್ಸ್ ಎಲ್ಲ ನೋಡಿದ್ದೀನಿ. ಎಂಥ ಬದಲಾವಣೆ! ಎಲ್ಲ ಅಣ್ಣ ಅದಕ್ಕೆಗೋಸ್ಕರ. ಆ ಸೀಮಂತ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಇಷ್ಟೊಂದು ಸಮಾಧಾನ ಸಿಗುತ್ತೆ ಅಂದರೆ ಪಾಪು ಹುಟ್ಟುತ್ತೆ ಅನ್ನೋ ನಿಮ್ಮ ಮಗಳಿಗೆ ಹೇಳಿ, ಅವಳ ಅಣ್ಣಂದಿರ ನಿಂತು ಸೀಮಂತ ಮಾಡಿಸ್ತಾರೆ ಅಂತ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಾನು ಈ ಮನೆಗೆ ಬಂದಮೇಲೆ ಮೊದಲನೇ ಶುಭ ಕಾರ್ಯ. ನಾನಿನ್ ಮುಂದೆ ನಿಂತು ಓಡಾಡ್ತೀನಿ. ಒಳ್ಳೆ ಹುಡುಗಿ ನೀನು. ಈ ಮನೆಗೆ ಕಾಲಿಟ್ಟುಗಳಿಗೆ ತುಂಬ ಚೆನ್ನಾಗಿದೆ. ಅದಕ್ಕೆ ಎಲ್ಲದೂ ಒಳ್ಳೆಯದೇ ಆಗ್ತಿದೆ. ಹೌದು, ಈ ಮನೆಗೆ ಹೇಳಿ ಮಾಡಿಸಿದ ಸೊಸೆಯಳು.
ಬನ್ನಿ. ಇಲ್ಲ ಸಮರ್ಥ್, ನನಗೆ ಯಾಕೆ ಒಳಗೆ ಬರೋದಕ್ಕೆ ಇಷ್ಟ ಇಲ್ಲ. ನೀವು ಹೋಗಿ. ಏನು ಮಾಡೋದು? ನನಗೂ ಒಳಗೋಗಿ ಮನಸ್ಸಿಲ್ಲ ಪ್ರಸಾದ್. ಏನು ಮಾಡೋಕ್ಕಾಗುತ್ತೆ? ಒಂದು ನಿಮಿಷ ಸಂಧ್ಯಾ, ನೀನಿವತ್ತು ಹೀಗೆ ಬರೋ ಹಂಗಿಲ್ಲ. ಪುಟ್ಟಿ, ಸೀಮಂತ ಎಲ್ಲ ಚೆನ್ನಾಗಾಗಲಿ, ಹೆರಿಗೆನೂ ಯಾವುದೇ ಸಮಸ್ಯೆ ಇಲ್ಲದೆ ಆಗಲಿ, ತಾಯಿ ಮಗು ಇಬ್ಬರು ನೆಮ್ಮದಿಯಿಂದ ಇರೋ ಹಾಗಾಗಲಿ. ಥ್ಯಾಂಕ್ಸ್ ಅಮ್ಮ. ಈಗಲಾದರೂ ನಾನು ಮನೆ ಒಳಗೆ ಬರ್ಬೋದಾ? ಕೇಳ್ತಿದ್ದೀರಲ್ಲ, ಬನ್ನಿ. ನೋಡಿ, ನೀವು ಬಂದಮೇಲೆ ಮನೆಗೆ ಕಳೆ ಬಂತು. ಈ ದೀಪಿಕಾ ಎಲ್ಲರ ಜೊತೆಲೂ ಇಷ್ಟು ಚೆನ್ನಾಗಿರ್ತಾಳಲ್ಲ, ಆದರೆ ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಾಳೆ? ನಿಮ್ಮ ತಬ್ಕೊಳ್ಳೋ ಪ್ರೋಗ್ರಾಮ್ ಎಲ್ಲ ಮುಗಿದಿದ್ರೆ ನಾವು ಒಳಗೆ ಹೋಗ್ಬೋದಾ? ಈಗ ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂತು. ಥ್ಯಾಂಕ್ಸ್ ಅಪ್ಪ. ಏ, ಓಡೋದವಳೆ. ಮಾಧವ ಹೇಳಿದ್ದು ನೀನು ಬಂದೆ ಅಂತಲ್ಲ, ನಾನು ಬಂದಿದ್ದಕ್ಕೆ ಕಳೆ ಬಂತು ಅಂತ ಹೇಳಿದ್ದು. ಏನೋ ಮಾಧವ, ನೀನೇ ಹೇಳು, ನಾ ಹೇಳಿದ ನಿಜ ತಾನೆ? ನಿಮ್ಮ ಮಾತಿಗೆ ಇಲ್ಲ ಅನ್ನೋ ಧೈರ್ಯ ಯಾರಿಗಾರು ಇದೆಯಾ? ನನಗಂತೂ ಇಲ್ಲಪ್ಪ. ಗೊತ್ತು, ನನಗೆ ಗೊತ್ತು. ಆದರೆ ಈ ಮನೆಯಲ್ಲಿ ನನಗೆ ಇಲ್ಲ ಅಂತ ಹೇಳೋ ಧೈರ್ಯ ನಮ್ಮ ಉತ್ತರ ಕುಮಾರನಿಗೆ ಮಾತ್ರ ಹೇಳೋದು. ಆದರೆ ಅವನು ಹಾಗೆ ಹೇಳೋಲ್ಲ. ಯಾಕೆ ಗೊತ್ತಾ? ಅವನಿಗೆ ಪಂಚೆ ಉಟ್ಕೊಳ್ಳೋದಕ್ಕೆ ನನ್ನ ಸಹಾಯ ಬೇಕೇ ಬೇಕು. ಏನಂತೀಯ? ಏನು ಬೇಕಾಗಿಲ್ಲ. ಆ ಪಂಚ ಸವಾಸನೆ ಬೇಡ ಅಂತ ಈ ಸರಿ ನಾನು ಪೈಜಾಮ ಹಾಕೋತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಸಹಸ್ರನಾಮ ಮಾಡಿಸ್ಕೊಂಡು ಆ ಪಂಚೆ ಉಡ್ಸ್ಕೊಳ್ಳೋ ಪಾಡು ಯಾರಿಗೆ ಬೇಕು? ಓ, ಅದಕ್ಕೆನಾ ನೆನ್ನೆನೆ ಹೋಗಿ ನೀನು ಪೈಜಾಮ ತಗೊಬಂದಿದ್ದು? ಇವ್ರು ಕಂಡ್ರೆ ಅಷ್ಟೊಂದು ಭಯನ? ಭಯನ ನೆಗದು ಬಿತ್ತು. ಇವ್ರ ಡೈಲಾಗ್ ಹೇಳ್ಬಿಟ್ನಾ? ಹಲೋ ಹಲೋ ಹಲೋ, ಕಾಪಿ ರೈಟ್ ಇದೆ. ಇನ್ನೊಂದು ಸಲ ಏನಾದರೂ ನೆಗೆದು ಬಿತ್ತು ಅಂತಂದರೆ ಕೇಸ್ ಹಾಕ್ಬಿಡ್ತೀನಿ. ಬಿಟ್ರೆ ಅದನ್ನು ಮಾಡ್ತಾರೆ ಇವರು. ಸಂಧ್ಯಾ, ಬನ್ನಿ, ಇವತ್ತು ನಾನು ನಿಮ್ಮನ್ನ ರೆಡಿ ಮಾಡ್ತೀನಿ. ಆಮೇಲೆ ನಿಮ್ಗೆ ಏನೇನು ತಿನ್ಬೇಕು ಅನ್ನಿಸ್ತಿದೆ ಅಂತ ನನಗೆ ಹೇಳಿ, ಅದನ್ನೆಲ್ಲ ಮಾಡಿಸೋ ಜವಾಬ್ದಾರಿ ನಂದು. ಸೋ ಸ್ವೀಟ್ ಆಫ್ ಯು ದೀಪಿಕಾ. ನನಗೆ ಡ್ರೈ ಫ್ರೂಟ್ಸಿಂದ ಮಾಡಿರೋ ಸ್ವೀಟ್ಸ್ನೆಲ್ಲ ತಿನ್ನಬೇಕು ಅನ್ನಿಸ್ತಾ ಇದೆ. ಸಂಧ್ಯಾ, ಈ ಟೈಮಲ್ಲಿ ಅಷ್ಟೊಂದು ಡ್ರೈ ಫ್ರೂಟ್ ಸ್ವೀಟ್ಸ್ ಎಲ್ಲ ತಿನ್ನಬಾರ್ದು. ಬಾಡಿಗೆ ಹೀಟ್ ಆದರೆ ಆಮೇಲೆ ಮಗು ಕಷ್ಟ ಆಗತ್ತೆ. ಹೌದು ಪುಟ್ಟಿ, ಹುಷಾರಾಗಿರಬೇಕು. ಅಷ್ಟೇ ಅಲ್ಲ, ಶುಗರು ಜಾಸ್ತಿ ತಿನ್ನಬಾರ್ದು. ಹೋಗ್ಲಿ ಬಿಡಿ ಸಿರಿ, ಇವತ್ತು ಒಂದಿನ ತಾನೇ, ನಾಳೆಯಿಂದ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಾರೆ ಅಲ್ವಾ ಸಂಧ್ಯಾ? ಇದೇನು ಟೆನ್ಷನ್ ಮಾಡ್ಕೊಂಬಿಡಿ. ನಿಮ್ಗೆ ಏನೇನು ಇಷ್ಟನೋ ಎಲ್ಲ ಮಾಡಿಸೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ದೀಪಿಕಾ. ಆಮೇಲೆ ನಂಗೊಂದು ಒಳ್ಳೆ ರೇಷ್ಮೆ ಸೀರೆ ಉಡಬೇಕು ಅನ್ನಿಸ್ತಾ ಇದೆ. ಪುಟ್ಟಿ, ಸ್ವಲ್ಪ ಸುಮ್ಮನೆ ಇರು. ಇಟ್ಸ್ ಓಕೆ ಅಮ್ಮ. ಇವತ್ತು ಸಂಧ್ಯಾ ಈ ಮನೆಗೆ ದೇವತೆ ಇದ್ದ ಹಾಗೆ. ಏನು ಕೇಳಿದ್ರು ಇವತ್ತಿಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ಅನ್ಕೊಂಡ ಹಾಗೇ ಆಯ್ತು. ಲಡ್ಡು ಬಂದು ಬಾಯಿಗೆ ಬಿತ್ತು.
ಕೊಡು ಸಂಧ್ಯಾ, ಬಳೆ ನಾನು ಹಾಕ್ತೀನಿ. ಸಂಧ್ಯಾ, ಇದು ನೀನು ಇಷ್ಟಪಟ್ಟು ಸೀರೆ ಅಲ್ವಾ? ಅಯ್ಯೋ ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಸಿಲ್ಕ್ ಸೀರೆನಾ? ನಿಂಗೆ ಇಷ್ಟ ಆಯ್ತಾ? ತಗೋ. ನಂಗ ನೀನು ಪ್ರೆಗ್ನೆಂಟ್ ಅಲ್ವಾ, ನೀನು ಇಷ್ಟಪಟ್ಟ ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ? ಎಷ್ಟು ಒಳ್ಳೆಯವರು ದೀಪಿಕಾ ನೀವು. ತುಂಬ ಚೆನ್ನಾಗಿದೆ. ಎಷ್ಟು ಕೊಟ್ರಿ ಇದಕ್ಕೆ? ಹೆಚ್ಚೇನಿಲ್ಲ ಸಂಧ್ಯಾ, ಒಂದು 60,000 ಅಷ್ಟೇ. 60,000ನಾ? ಇಷ್ಟು ಕಾಸ್ಟ್ಲಿ ಸೀರೆನ ನನಗೆ ಕೊಟ್ರಾ? ಮೈ ಗಾಡ್. ಈ ಟೈಮಲ್ಲಿ ನೀನು ಏನೇ ಇಷ್ಟಪಟ್ಟರು ಕೊಡಬೇಕು. ಅದೃಷ್ಟ ಮಾಡಿದ್ಯಾ ನೀನು. ಹೊಟ್ಟೆಯಲ್ಲಿ ಮಗುನಿಟ್ಕೊಂಡಿದ್ಯಾ. ಎಲ್ರಿಗೂ ಇಷ್ಟು ಅದೃಷ್ಟ ಇರಲ್ಲ. ಕೆಲವ್ರಿಗಂತೂ ಹೊಟ್ಟೆಲಿರೋ ಮಗು ಭೂಮಿಗೆ ಬರೋಕ್ಕೂ ಆಗಲ್ಲ, ಅಷ್ಟು ಪಾಪ ಮಾಡಿರ್ತಾರೆ. ಗತಿ ಇಲ್ಲದೆ ಯಾವುದೋ ಅನಾಥಾಶ್ರಮದಲ್ಲಿ ಬೆಳೆದಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಐಶ್ವರ್ಯ ಬಂತು ಅಂತ ಮೇರಿತಾರೆ. ಅಂಥವ್ರಿಗೆ ದೇವರು ಹೀಗೆಲ್ಲ ಶಿಕ್ಷೆ ಕೊಡ್ತಾನೆ. ದೀಪಿಕಾ, ಈ ಸೀರೆಗೆ ಮ್ಯಾಚ್ ಆಗೋ ಹಾಗೆ ನನ್ನ ಹತ್ರ ಒಡವೆ ಇಲ್ಲ. ಅದಕ್ಕೇನಂತೆ, ಕೊಡ್ತೀನಿ ಬಿಡು. ಯಾವ್ದು ಬೇಕೋ ನೀನೇ ಆರಿಸ್ಕೊ. ಸೋ ಸ್ವೀಟ್ ಆಫ್ ಯು. ಈ ಮನೇಲಿ ನಿನ್ನಷ್ಟು ಒಳ್ಳೆಯವರು ಬೇರೆ ಯಾರೂ ಇಲ್ಲ ಬಿಡು.